ಸಂತೋಷ್ ಸಾಹೇಬರು ಮಾಡಿರೋ ಹೆಲ್ತ್ ಕಾಳಜಿ ಮೇಲೆ, ಹೆಲ್ತ್ ಕ್ಯಾಂಪ್ಗಳ ಮೇಲೆ ಇದೇ ನಿಮ್ಮ ಒಂದು ಸಾಕ್ಷಿ. ಫಸ್ಟ್ ಪಾಯಿಂಟ್ ಔಟ್ ಮಾಡಬೇಕಾಗಿರೋದು ಫೇಕ್ ಕಾರ್ಡ್ಸ್. ಸಂತೋಷ್ ಲಾಡ್ ಅವರು ರಿಯಲಿ ಹಾರ್ಡ್ ವರ್ಕಿಂಗ್ ಆಗಿದ್ದಾರೆ. ಮಧ್ಯವರ್ತಿಗಳು ಯಾರಿದ್ದಾರೆ ಅವರಿಗೆ ಅವರ ಬೆನಿಫಿಟ್ಸ್ ಮಾತ್ರ ಅವರು ನೋಡ್ತಾರೆ. ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋ ಒಂದು ಮಾತಿದೆಯಲ್ಲ, ಅದೇ ರೀತಿ ಅಂದರೆ ಕಾರ್ಮಿಕ ಇಲಾಖೆಯಿಂದ ಕೆಲವೊಂದಿಷ್ಟು ಯೋಜನೆಗಳು ಬರ್ತಾ ಇದೆ, ಆದರೆ ಅದು ನಿಜವಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ಫೇಕ್ ಕಾರ್ಡ್ಸ್ ಎಷ್ಟಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು. ಎಲ್ಲ ರೀತಿಯಾಗೂ ಬ್ಲಡ್ ಚೆಕಪ್ಸ್ ನಮಗೆ ಒಂದು ಕ್ಯಾಂಪಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ಅದು ನೀವು ಕಾಸ್ಟ್ ವೈಸ್ ಆಗಿ ಆಚೆ ಯಾವುದೇ ಡಯಾಗ್ನಿಸ್ ಸೆಂಟರ್ಗೆ ಹೋಗಿ ಚೆಕ್ ಮಾಡಿಸೋದ್ರಿಂದ ಆಲ್ಮೋಸ್ಟ್ ನಿಮಗೆ ಒಂದು 15,000 to 20,000 ರೂಪೀಸ್ ಕಾಸ್ಟ್ ಆಗೋವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಫ್ರೀಯಾಗಿ ಉಚಿತವಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೇಬರ್ಸ್ಗೆ ಅಂತ ಮಾಡ್ತಾ ಇದ್ದಾರೆ. ಸೊ ಪಕ್ಷ ಕಾಂಗ್ರೆಸ್ಸು, BJP, ಜನತಾದಳ ಯಾರು ಬೇಡ, ನಮಗೆ ಬೇಕಾಗಿರೋರು ಜನ, ನಮ್ಮ ಕಾರ್ಮಿಕರು. ಕಟ್ಟಡ ಕಾರ್ಮಿಕರು ಅಂತಂದರೆ ಅವರು ದುಡಿಯೋ ವರ್ಗ, ಶ್ರಮಿಕ ಜೀವಿಗಳು. ಇವ್ರಿಗೋಸ್ಕರ ಹೆಲ್ಪ್ ಮಾಡಬೇಕು ಅಂತ ಕಾರ್ಮಿಕ ಇಲಾಖೆ ಸಾಕಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಅವರಿಗೆ ಲೇಬರ್ ಕಾರ್ಡ್ ಕೊಡ್ತಾ ಇದ್ದಾರೆ. ಲೇಬರ್ ಕಾರ್ಡ್ ಮುಖಾಂತರ ಅವರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಪಿಂಚಣಿ ವ್ಯವಸ್ಥೆ ಆಗ್ಬೋದು, ಮಹಿಳೆಯರಿಗೆ ಹೆರಿಗೆ ಭತ್ಯೆ, ಅವರ ಮಕ್ಕಳ ಶಿಕ್ಷಣಕ್ಕೂ ಕೂಡ ಒಂದಿಷ್ಟು ಸೌಲಭ್ಯಗಳನ್ನು ಅವ್ರು ಕೊಡ್ತಾ ಇದ್ದಾರೆ. ಸೊ ಈ ಒಂದು ಸೌಲಭ್ಯಗಳು ಕಾರ್ಮಿಕರಿಗೆ ಯಾವ ರೀತಿ ತಲುಪ್ತಾ ಇದೆ, ಕಟ್ಟಡ ಕಾರ್ಮಿಕರಿಗೆ ಯಾವ ರೀತಿ ಎಲ್ಲ ಸೌಲಭ್ಯಗಳು ತಲುಪ್ತಾ ಇದ್ದಾವೆ, ಅದ್ರ ಬಗ್ಗೆ ಮಾತಾಡೋಕ್ಕೆ ಕಟ್ಟಡ ಕಾರ್ಮಿಕರ ಮುಖಂಡರೇ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋ ಹೋಗೋಣ. ಈ ಒಂದು ಯೋಜನೆಗಳು ಯಾವ ರೀತಿ ಸಿಗುತ್ತೆ ಅಂತ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಹಬೀಬ್ ಅಂತ ಸರ್. ಸರ್ ಈಗ ನೀವು ಕಟ್ಟಡ ಕಾರ್ಮಿಕರ ಮುಖಂಡರಾಗಿದ್ದೀರಿ. ಕಾರ್ಮಿಕ ಇಲಾಖೆ ಈ ಒಂದು ಕಟ್ಟಡ ಕಾರ್ಮಿಕರಿಗಾಗಿ ಸಾಕಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದೆ. ಸೊ ಈ ಒಂದು ಸೌಲಭ್ಯಗಳು ಏನು ಅಂತ ನಿಮಗೆ ಗೊತ್ತಿದೆ. ಏನೆಲ್ಲ ಸೌಲಭ್ಯಗಳು ಇಲ್ಲಿ ಒಂದು ಲೇಬರ್ ಕಾರ್ಡ್ ಮಾಡಿಸಿದ್ರೆ ಕಟ್ಟಡ ಕಾರ್ಮಿಕರಿಗೆ ಸಿಗ್ಬೋದು ಸರ್? ಸರ್ ಡೆಫಿನೆಟ್ಲಿ ನೀವು ಹೇಳ್ತಿರೋ ಹಾಗೆ ಕಟ್ಟಡ ಕಾರ್ಮಿಕರ ಇಲಾಖೆಯಿಂದ ಎಲ್ಲ ರೀತಿಯಾಗೂ ಸೌಲಭ್ಯಗಳು ಆಗಲೇ ಮಂಜೂರಾಗಿದೆ. ಸೊ ಇದರಲ್ಲಿ ಏನಾಗ್ತಿದೆ ಅಂದರೆ ಕೆಲವೊಂದು ಪಿಂಚಣಿ ಸೌಲಭ್ಯ ಇರ್ಬೋದು, ಹೆಲ್ತ್ ಬೆನಿಫಿಟ್ಸ್ ಇರ್ಬೋದು, ಇಲ್ಲ ಪೆನ್ಷನ್ ಸೌಲಭ್ಯ ಇರ್ಬೋದು, ಸೊ ಸ್ಕಾಲರ್ಶಿಪ್ ರಿಲೇಟೆಡ್ ಸೌಲಭ್ಯಗಳಿರ್ಬೋದು, ಎಲ್ಲ ರೀತಿಯಾಗೂ ಮನೆ ಕಟ್ಟಡ ಥರದಲ್ಲಿ ಇರ್ಬೋದು, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಇರ್ಬೋದು, ಎಲ್ಲ ಥರದ್ದು ಸೌಲಭ್ಯಗಳು ಕಟ್ಟಡ ಕಾರ್ಮಿಕರ ಕಡೆಯಿಂದ ಸಿಗ್ತಾ ಇದೆ. ಸೊ ಅದರಲ್ಲಿ ಏನಾಗಿದೆ ಅಂದರೆ ಇವಾಗ ಕೆಲವೊಂದು ವರ್ಷಗಳಿಂದ ಲೈಕ್ 1.5 year 1 year ಅದು ಸರಿಯಾಗಿ ತಲುಪ್ತಾ ಇಲ್ಲ ಜನಗಳಿಗೆ. ಸೊ ಸಂತೋಷ್ ಲಾಡ್ ಅವ್ರು ಏನು ಬಂದರು, ಅವ್ರು ಬಂದು ಎಲ್ಲ ರೀತಿಯಾಗೂ ಲೈಕ್ ಬೆನಿಫಿಟ್ಸ್ ಕೊಡೋ ಥರದ್ದು ಎಲ್ಲ ಪ್ಲ್ಯಾನ್ ಮಾಡಿದರೂ ಕೂಡ ಏನಾಗ್ತಿದೆ, ಸೊ ಜನಗಳಿಗೆ ತಲುಪ್ತಾ ಇಲ್ಲ. ಯಾವುದರಿಂದ ಏನು ಡ್ರಾಬ್ಯಾಕ್ ಆಗ್ತಿದೆ ಅಂದರೆ ಫೇಕ್ ಕಾರ್ಡ್ಸ್. ಫಸ್ಟು ಪಾಯಿಂಟ್ ಔಟ್ ಮಾಡಬೇಕಾಗಿರೋದು ಫೇಕ್ ಕಾರ್ಡ್ಸು. ಆ್ಯಕ್ಚುಯಲ್ ಲೇಬರ್ ಇರೋರ್ಗು ಲೈಕ್ ಫೇಕ್ ಕಾರ್ಡ್ ಮಾಡಿಸ್ಕೊಂಡಿರೋ ಲೇಬರ್ಗೂ ಇಲ್ಲಿ ವ್ಯತ್ಯಾಸ ನೋಡ್ಕೊಬೇಕು. ಸೊ ಎಲ್ಲ ಇರೋವಂಥವರು ಲೇಬರ್ ಕಾರ್ಡ್ ಮಾಡಿಸ್ಕೊಂಡು ಅದರಿಂದ ಏನಾಗ್ತಿದೆ, ಆ್ಯಕ್ಚುಯಲ್ ಲೇಬರ್ಸ್ಗೆ ಕರೆಕ್ಟಾಗಿ ಸೌಲಭ್ಯಗಳು ಸಿಗ್ತಾಯಿಲ್ಲ. ಸೊ ಅದನ್ನು ತಡೆಗಟ್ಟೋಕ್ಕೆ ಏನು ಮಾಡ್ಕೊಂಡಿದ್ದಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಮಾಡ್ಕೊಂಡಿದ್ದಾರೆ. ಅದು ಮಾಡ್ಕೊಂಡಾಗಿಂದ ಏನಾಗ್ತಿದೆ, ಆ್ಯಕ್ಚುಯಲ್ ಲೇಬರ್ಸ್ಗಳಿಗೆ ತುಂಬ ಹೊಡ್ತಾ ಬಿದ್ದಿದೆ. ಸೊ ಕನ್ಸಿಡರ್ ಮಾಡಿದ್ರೆ ಲೈಕ್ ಲಾಸ್ಟ್ ಇಯರ್ ಎಲ್ಲ ಬಸ್ ಪಾಸ್ ಫ್ರೀ ಇತ್ತು. ಸೊ ಇವಾಗ ಬಸ್ ಪಾಸ್ ಅನ್ನೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ರೀಸೆಂಟ್ಲಿ ಆಗಿ ಬಸ್ ರೇಟ್ಸ್ ಎಲ್ಲ ಜಾಸ್ತಿ ಆಗಿದೆ. ಸೊ ಒಂದು ಸ್ಟೇಜ್ಗೆ 3 to 5 ರೂಪಾಯಿವರೆಗೂ ಜಾಸ್ತಿ ಆಗಿದೆ. ಸೊ ಅದರಿಂದ ಏನಾಗ್ತಿದೆ, ಒಂದು ಲೇಬರ್ ಕ್ಯಾಟಗರಿಯಲ್ಲಿ ಕೆಲಸ ಮಾಡ್ತಿರೋ ಈ ವ್ಯಕ್ತಿಗಳಿಗೆ ದಿನ ಅಷ್ಟು ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ. ಸೊ ಇದನ್ನು ಗಮನಕ್ಕೆ ತರಬೇಕು ಅಂತ ಒಂದು. ಸೊ ನೆಕ್ಸ್ಟ್ ಇನ್ನೊಂದು ಏನಂದರೆ ಗಿಗ್ ವರ್ಕರ್ಸ್ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡಿದರು. ಗಿಗ್ ವರ್ಕರ್ಸ್ ಅಂದರೆ ಮೊದಲು ಸ್ವಿಗ್ಗಿ ಡೆಲಿವರಿ ಕೆಲಸ ಮಾಡ್ತಿರ್ಬೋದಾಗಿರ್ಬೋದು, ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೆಲಸ ಮಾಡಿದ್ರು ಅಂಥವ್ರಿಗೆ ಏನು ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯ ಇರಲಿಲ್ಲ. ಸೊ ಸಂತೋಷ್ ಲಾಡ್ ಅವರು ಬಂದಾದಮೇಲೆ ಅವ್ರ ಕಡೆನೂ ಗಮನ ವಹಿಸಿ ಅವರು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ಟಿದ್ದಾರೆ. ಸೊ ಡೆಲಿವರಿ ಬಾಯ್ಸ್ಗಾಗಿರ್ಬೋದು ಅವ್ರಿಗೂ ಒಂದು 2 lakh ರೂಪೀಸ್ವರೆಗೂ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೊಟ್ಟಿದ್ದಾರೆ. ಮತ್ತು ಮರಣ ಹೊಂದಲ್ಲಿ ಮತ್ತೆ 2 lakhs, ಟೋಟಲಾಗಿ 4 lakh ರೂಪೀಸ್ವರೆಗೂ ಒಂದು ಸವಲತ್ತು ಮಾಡಿಕೊಟ್ಟಿದ್ದಾರೆ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಲೈಕ್ ಸಂತೋಷ್ ಲಾಡ್ ಅವರು ರಿಯಲಿ ಹಾರ್ಡ್ ವರ್ಕಿಂಗ್ ಆಗಿದ್ದಾರೆ. ಸೊ ಗಮನಕ್ಕೆ ಏನೇನು ಬರ್ತಿದೆ ಎಲ್ಲ ರೀತಿಯಾಗೂ ಮಾಡ್ತಾ ಇದ್ದಾರೆ. ಸೊ ಮಾಡಿದ್ರೂ ಕೂಡ ಏನಾಗ್ತಿದೆ ಅಂದರೆ ಲೈಕ್ ಮಧ್ಯದಲ್ಲಿರೋ ಮಧ್ಯವರ್ತಿಗಳಿಂದ, ಸೊ ಆ ವ್ಯಕ್ತಿಗಳಿಂದ ಸೌಲಭ್ಯಗಳು ಸಿಗ್ತಾ ಇಲ್ಲ ಹೇಳಬೇಕು ಅಂದರೆ. ಸೊ ಡಿಲೇ ಆಗ್ತಾಯಿದೆ, ಸೌಲಭ್ಯಗಳು ಸಿಗೋದ್ರಲ್ಲಿ ಡಿಲೇ ಆಗ್ತಾಯಿದೆ. ಸೊ ಲಾಸ್ಟ್ ಟೈಮೆಲ್ಲ ಏನಾಗ್ತಿತ್ತು, ಲೈಕ್ ಲಾಕ್ಡೌನ್ಸು ಅದು ಎಲ್ಲ ನೋಡಿದಾಗ ನಮಗೆ ಸ್ಕೂಲ್ ಮಕ್ಕಳುಗಳಿಗೆ ಲ್ಯಾಪ್ಟಾಪ್ಸ್ ಫೆಸಿಲಿಟಿ ಇದು, ಟ್ಯಾಬ್ ಫೆಸಿಲಿಟೀಸ್ ಇತ್ತು, ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಬರ್ತಾಯಿತ್ತು. ಸೊ ಅದರಿಂದ ಮಕ್ಕಳುಗಳಿಗೂ ಯೂಸ್ ಆಗೋದು. ಸೊ ಒಬ್ಬ ಲೇಬರ್ ಕ್ಯಾಟಗರಿಯಲ್ಲಿ ಇರುವಂಥ ವ್ಯಕ್ತಿಗಳಿಗೆ ಲೈಕ್ ಅಷ್ಟು ಹಣ ಕೊಟ್ಟು ತಗೊಳ್ಳೋ ಸಾಧ್ಯತೆಗಳು ಇರಲ್ಲ.
ಸೊ ಅವರು ಡೈಲಿ ವೇಜಸ್ ಮೇಲೆ ವರ್ಕ್ ಮಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಇದನ್ನು ಇದು ಮಾಡೋದಕ್ಕೆ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಯೋಜನೆಗಳು ಬರ್ತಾ ಇದೆ. ಸೊ ಬರ್ತಿದ್ರು ಕೂಡ ತುಂಬ ಡಿಲೇ ಆಗಿ ಸಿಗ್ತಾ ಇದೆ. ಸೊ ಎಕ್ಸಾಂಪಲ್ ಹೇಳಬೇಕಂದ್ರೆ ಲೈಕ್ ಲಾಸ್ಟ್ 1 ಇಯರ್ 2023 ಒಂದು ಸ್ಯಾಂಕ್ಷನ್ ಆರ್ಡರ್ ಆಗಿದೆ. ಸೊ ಆಗಿದ್ರೂ ಕೂಡ ಇನ್ನೂ ಅಮೌಂಟು ತಲುಪಿಲ್ಲ. ವೆರಿಫಿಕೇಷನ್ ಆಗಿದೆ, ಕಾರ್ಡ್ ಎಲ್ಲ ಇದೆ, ಸ್ಯಾಂಕ್ಷನ್ ಆರ್ಡರ್ಸ್ ಎಲ್ಲ ಬಂದಿದೆ, ಅಮೌಂಟ್ ಇದೆಲ್ಲ ರಿಲೀಸ್ ಆಗಿದೆ, ಆದರೆ ಅಕೌಂಟಿಗೆ ಇನ್ನೂ ಅಮೌಂಟ್ ಬಂದು ಬಿದ್ದಿಲ್ಲ. ಸೊ ಇದು ಮಾಡಬೇಕಾಗಿರೋದು ನಮ್ಮ ಲೇಬರ್ ಡಿಪಾರ್ಟ್ಮೆಂಟಿಂದ ಆಫೀಸರ್ಸ್. ಸೊ ಮೇನ್ ಸಂತೋಷ್ ಲಾಡ್ ಅವ್ರು ಏನು ಮಾಡಿ ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ, ಅದ್ರ ರೀತಿಯಾಗಿ ಎಲ್ಲ ಜನಗಳಿಗೆ ತಿಳಿಸ್ತಾ ಇದೆ, ಆದರೆ ಸಿಗ್ತಾ ಇಲ್ಲ. ಸೊ ಇನ್ನೊಂದು ಪಾಯಿಂಟ್ ಏನಾಗುತ್ತೆ ಅಂದರೆ ಎಲ್ಲ ಲೇಬರ್ ಯಾರ್ಯಾರು ಶೆಡ್ ಹಾಕ್ಕೊಂಡಿರ್ತಾರೆ ಎಲ್ಲ ಏರಿಯಾದಲ್ಲಿ, ಅಲ್ಲೋಗಿ ಒಂದು ಯೂನಿಯನ್ಗಳು ಅಂತ ಏನು ಮಾಡ್ಕೊಂಡಿದ್ದಾರೆ ಅವ್ರಿಗೆ ತಿಂಗಳಿಗೊಮ್ಮೆ ಇಲ್ಲ 2 ತಿಂಗಳಿಗೊಂದು ಸತಿ ಮೀಟಿಂಗಿಗೆ ಅಂತ ಕರೆದು ಏನೇನು ಯೋಜನೆಗಳಿದೆ ಅದನ್ನೆಲ್ಲ ತಲುಪಿಸೋದಕ್ಕೆ ಒಂದು ಯೋಜನೆಯನ್ನು ಮಾಡಬೇಕು. ಅದು ಒಂದು ಪಾಯಿಂಟ್ ಆ್ಯಡ್ ಆನ್ ಮಾಡ್ಕೊಬೇಕು ಅದರಲ್ಲಿ. ಸೊ ಇದೆಲ್ಲ ಮಾಡೋದ್ರಿಂದ ಲೇಬರ್ಗಳಿಗೆ ಫುಲ್ಲು ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಸರ್. ಅಂದರೆ ನೀವೇನು ಹೇಳ್ತಾ ಇದ್ದಾರೆ ಅಂದರೆ ದೇವ್ರು ಕೊಟ್ಟರು ಪೂಜಾರಿ ಕೊಡಲ್ಲ ಅನ್ನೋದು ಒಂದು ಮಾತಿದೆಯಲ್ಲ, ಅದೇ ರೀತಿ ಅಂದರೆ ಕಾರ್ಮಿಕ ಇಲಾಖೆಯಿಂದ ಕೆಲವೊಂದಿಷ್ಟು ಯೋಜನೆಗಳು ಬರ್ತಾ ಇದೆ, ಆದರೆ ಅದು ನಿಜವಾದ ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ. ಯಾಕೆಂತಂದರೆ ನೀವು ಹೇಳ್ತೀರಿ ಆ ಕಾರ್ಡ್ಗಳನ್ನು ಫೇಕ್ ಮಾಡಿ ತೊಗೊತಾ ಇದ್ದಾರೆ, ಅಂಥವ್ರಿಗೆ ಅನುಕೂಲ ಆಗ್ತಿದೆ ಅಂತ. ಇನ್ನೊಂದು ಈ ಒಂದು ಮಧ್ಯವರ್ತಿಗಳಾಗಿರ್ಬೋದು ಅಥವಾ ಆಫೀಸರ್ಗಳು ಏನಾಗಿರ್ಬೋದು, ಅವರಿಂದ ಕೂಡ ಈ ಒಂದು ನಿಜವಾದ ಕಾರ್ಮಿಕರಿಗೆ ಸೌಲಭ್ಯ ಸಿಗ್ತಾ ಇಲ್ಲ ಅಂತ ಹೇಳ್ತೀರಿ. ಹೌದು ಸರ್. ಸೊ ಅದೇ ಸೊ ಇದು ಪ್ಲ್ಯಾನಿಂದ ಏನಾಗ್ತಿದೆ ಸಂತೋಷ್ ಲಾಡ್ ಅವರು ಇವಾಗ ಲೈಕ್ ಫೇಕ್ ಕಾರ್ಡ್ಸ್ ಎಷ್ಟಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು, ಸ್ಪಾಟ್ ವಿಸಿಟು. ಸೊ ಅದನ್ನು ಕ್ಯಾನ್ಸಲೈಸೇಷನ್ ಹೆಂಗೆ ಮಾಡ್ಬೋದು ಅಂದರೆ ಒಂದು ಸ್ಪಾಟ್ ವಿಸಿಟ್ ಮಾಡೋದಾಗಿರ್ಬೋದು, ಆಫೀಸರ್ ಸ್ಪಾಟ್ ವಿಸಿಟ್ ಮಾಡಿ ಇವ್ರು ಲೇಬರು ಹೌದೋ ಇಲ್ವೋ ಅಂತ ಮಾಡ್ತಾಯಿದ್ದಾರೆ. ಸೊ ಅದೆಲ್ಲ ಮಾಡಿ ಒಂದು ಎನ್ಕರೇಜ್ ಮಾಡ್ತಾಯಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಫೇಕ್ ಕಾರ್ಡ್ಸ್ ಎಲ್ಲ ಅನ್ನೋದು ಡಿಲೀಟ್ ಆಗುತ್ತೆ. ಹೌದು ಸರ್, ಅದು ಕೂಡ ಅವರು ಅನೌನ್ಸ್ ಇಲ್ಲಿ ಬ್ರೋಚರಲ್ಲಿ ಅವರು ಮೆನ್ಷನ್ ಮಾಡಿರ್ತಾರೆ, ಯಾವುದೇ ರೀತಿ ಫೇಕ್ ಕಾರ್ಡನ್ನು ಮಾಡಿಸ್ಕೊಂಡ್ರೆ ಅದು ಶಿಕ್ಷಾರ್ಹ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಆದರೂ ಕೂಡ ಈ ರೀತಿ ಒಂದು ಫೇಕ್ ಕಾರ್ಡ್ಗಳು ಏನಕ್ಕೆ ಮಾಡ್ತಾ ಇದ್ದಾರೆ, ಹೆಂಗೆ ಮಾಡ್ತಾ ಇದ್ದಾರೆ ಅಂತ ಸರ್ ಇದನ್ನ? ಸೊ ಸರ್ ಇದೆಲ್ಲ ಮಧ್ಯವರ್ತಿಗಳು ಯಾರಿರ್ತಾರೋ ಸೊ ಅವರು ಇದು ಮಾಡ್ತಿದ್ದಾರೆ ಸರ್. ಸೊ ಇವಾಗ ಅಪ್ರೂವಲ್ ಕೊಡ್ತಿರೋ ಮೊದಲು ಸ್ಪಾಟ್ ವಿಸಿಟ್ ಆಗ್ತಾ ಇರಲಿಲ್ಲ, ಸೊ ಇವಾಗ ಮಾಡ್ತಿದ್ದಾರೆ. ಸೊ ಹಾಗೆ ಇದರಿಂದ ಒಂದು ಡಿಲೀಟ್ ಆಗೋ ಚಾನ್ಸಸ್ ಇದೆ. ನಮಗೆ ಅದು ಅಭಿಪ್ರಾಯ ಇದೆ, ಮಾಡ್ತಾರೆ ಸಂತೋಷ್ ಲಾಡ್ ಅವರು ಇದನ್ನು ಒಂದು ಮೇಜರ್ ಪಾಯಿಂಟ್ ಅಂತ ತೊಗೊಂಡು ಮಾಡ್ತಾರೆ ಅಂತ ನಮ್ಮ ಒಂದು ಇದಿದೆ ಸರ್. ಸರ್ ಇವಾಗಲೇ ಮಾತಾಡ್ತಾ ಹೇಳ್ತಿದ್ರಿ, ಏನೋ ಒಂದಿಷ್ಟು ಬುಕ್ಲೆಟ್ ತಂದಿದ್ರಿ, ಅಂದರೆ ಲೇಬರ್ಸ್ಗಳಿಗೆ ನಾವು ಈ ರೀತಿ ಏನು ಬ್ಲಡ್ ಡೊನೇಷನ್ ಆಗಿರ್ಬೋದು ಅಥವಾ ಒಂದಿಷ್ಟು ಹೆಲ್ತ್ ಕ್ಯಾಂಪ್ಗಳನ್ನೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಯಾವ ಥರದ್ದು ಸರ್ ಅದು? ಅಂದರೆ ಎಲ್ಲ ಬೆನಿಫಿಟ್ಗಳು ಸಿಗ್ತಾ ಇದೆ ಸರ್ ಅವ್ರಿಗೆ? ಸರ್ ಇದರಲ್ಲಿ ಯಾವ ಥರ ಅಂದರೆ ಹೆಲ್ತ್ ಕ್ಯಾಂಪ್ಸ್ ಅಂತ ಮಾಡ್ತಾ ಇದ್ದಾರೆ ಸಂತೋಷ್ ಲಾಡ್ ಅವರು ಇವಾಗ. ಸೊ ಇದರಿಂದ ಏನಾಗ್ತಿದೆ ಅಂದರೆ ಸೊ ಬ್ಲಡ್ ಚೆಕಪ್ ಎಲ್ಲ ರೀತಿಯಾಗೂ ಬ್ಲಡ್ ಚೆಕಪ್ಸು ನಮಗೆ ಒಂದು ಕ್ಯಾಂಪಲ್ಲಿ ಮಾಡಿಕೊಡ್ತಾ ಇದ್ದಾರೆ. ಸೊ ಅದು ನೀವು ಕಾಸ್ಟ್ ವೈಸ್ ಆಗಿ ಆಚೆ ಯಾವುದೇ ಡಯಾಗ್ನಿಸ್ ಸೆಂಟರ್ಗೆ ಹೋಗಿ ಚೆಕ್ ಮಾಡಿಸೋದ್ರಿಂದ ಆಲ್ಮೋಸ್ಟ್ ನಿಮಗೆ ಒಂದು 15,000 to 20,000 ರೂಪೀಸ್ ಕಾಸ್ಟ್ ಆಗೋವಂಥದ್ದು ನಮ್ಮ ಕರ್ನಾಟಕ ಸರ್ಕಾರ ಫ್ರೀಯಾಗಿ ಉಚಿತವಾಗಿ ಲೇಬರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಲೇಬರ್ಸ್ಗೆ ಅಂತ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅವ್ರಿಗೆ ಕಾಸ್ಟ್ ಸೇವಿಂಗ್ ಆಗ್ತಾಯಿದೆ ಅಲ್ಲಿ. ಮತ್ತು ಸೊ ಅವ್ರ ಹತ್ರ ದುಡ್ಡು ಇಲ್ದಿರೋ ಟೈಮಲ್ಲಿ ಅಟ್ಲೀಸ್ಟ್ ಏನಾದರೂ ಒಂದು ಚೆಕಪ್ ಮಾಡಿಸ್ಬೇಕು ಅಂದರೆ ಈ ಥರ ಹೆಲ್ತ್ ಕ್ಯಾಂಪ್ಸಲ್ಲಿ ಬಂದು ಚೆಕ್ ಮಾಡಿಸಿ ಅದನ್ನು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಸೊ ಗೌರ್ಮೆಂಟ್ ಕಡೆಯಿಂದನೇ ಅವ್ರಿಗೇನಿದೆ ಸವಲತ್ತುಗಳು, ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಏನೇ ಆಗಿದ್ರು ಅವ್ರಿಗೆ ಟ್ರೀಟ್ಮೆಂಟ್ ಸಿಗೋ ಅಂಥದ್ದು ಇದು ಮಾಡಿದ್ದಾರೆ, ಯೋಜನೆಗಳು ಮಾಡಿದ್ದಾರೆ. ಲೇಬರ್ ಕಾರ್ಡ್ ಇರೋವಂಥವ್ರಿಗೆ ಡಿಸ್ಕೌಂಟ್ಸ್ ಆಗಿರ್ಬೋದು. ಸೊ ಮುಂದೆ ಫ್ಯೂಚರಲ್ಲಿ ಏನೇ ಇದೊಂದಿರೋ ಫ್ರೀ ಇದು ಚೆಕಪ್ಸ್ ಲೈಕ್ ಟ್ರೀಟ್ಮೆಂಟ್ಸ್ ಆಗಿರ್ಬೋದು. ಸೊ ಅದೆಲ್ಲ ಒಂದು ಯೋಜನೆ ಥರ ಇದು ಮಾಡ್ಕೊಂಡಿದ್ದಾರೆ. ಓಕೆ, ನಮ್ಮ ಜೊತೆ ಇನ್ನೊಬ್ಬರು ಕಾರ್ಮಿಕ ಮುಖಂಡರು ಇದ್ದಾರೆ, ಅವ್ರನ್ನೂ ಮಾತಾಡ್ಸೋಣ. ಸರ್, ಈಗ ಕಟ್ಟಡ ಕಾರ್ಮಿಕರು ಏನು ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಕೂಡ ನಿಮ್ಮ ಎಲ್ಲ ಕಾರ್ಮಿಕರಿಗೆ ಹೇಳ್ತಾ ಇದ್ದೀರಾ, ಅವರ ರೆಸ್ಪಾನ್ಸ್ ಏನಿದೆ ಸರ್? ನೋಡಿ, ರೆಸ್ಪಾನ್ಸ್ ಅನ್ನೋದಕ್ಕಿಂತ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಅಂದರೆ, ಇದ್ರ ಬಗ್ಗೆ ನಮ್ಮ ಕಾರ್ಮಿಕರಿಗೆ ಅವೇರ್ನೆಸ್ ತಲುಪಿಸ್ಬೇಕಾಗಿರೋ ಕರ್ತವ್ಯ ನಮ್ಮದು, ನಮ್ಮ ಮೀಡಿಯಾದವ್ರದ್ದು, ಮತ್ತು ನಮ್ಮ ಗ್ರೌಂಡ್ ಲೆವೆಲಲ್ಲಿ ಆಫೀಸರ್ಸ್ ಯಾರು ಲೇಬರ್ ಇನ್ಸ್ಪೆಕ್ಟರ್ಸ್ ಅನ್ನೋರು ಯಾರಿದ್ದಾರೆ ಅವರೆಲ್ಲ ಮುಂದೆ ಬರಬೇಕು. ಮುಂದೆ ಬಂದು ನಮ್ಮ ಕಾರ್ಮಿಕರಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ಒಂದು ದಾರಿಯನ್ನು ತೋರಿಸ್ಕೊಡೋ ಅಂಥ ಒಂದು ಕೆಲಸಗಳು ನಾವು ಮಾಡಬೇಕು ಫಸ್ಟ್ ಆಫ್ ಆಲ್. ಸೆಕೆಂಡ್ ಥಿಂಗ್, ಇತ್ತೀಚೆಗೆ ನಮ್ಮ ಸಂತೋಷ್ ಸಾಹೇಬ್ರ ಮೇಲೆ ಸ್ಕ್ಯಾಮ್ಸ್ ಮಾಡ್ತಾಯಿದ್ದಾರೆ. ಹೆಲ್ತ್ ಕ್ಯಾಂಪ್ಸ್ ಮೇಲೆ ಸ್ಕ್ಯಾಮ್ಗಳು ಮಾಡಿದ್ದಾರೆ. ಇಷ್ಟು ಅಕ್ರಮವಾಗಿ ಸಕ್ರಮವಾಗಿ ಕಾಸನ್ನ
ಏನು ಲೈಕ್ ಅನ್ವಾಂಟೆಡಾಗಿ ಶೋ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಜನಗಳಿಗೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಇತ್ತೀಚೆಗೆ ಲೈಕ್ 5 ಮಂತ್ಸ್ ಬ್ಯಾಕು ಈ ಮಾಹಿತಿ ಹೊರಗೆ ಬಂದಿತ್ತು. ಅದು ತಪ್ಪು. ನಮ್ಮ ಸಂತೋಷ್ ಸಾಹೇಬರು ಮಾಡಿರೋ ಹೆಲ್ತ್ ಕಾಳಜಿ ಮೇಲೆ, ಹೆಲ್ತ್ ಕ್ಯಾಂಪ್ಗಳ ಮೇಲೆ ಇದೇ ನಿಮ್ಮ ಒಂದು ಸಾಕ್ಷಿ. ಇದರಲ್ಲಿ ಕಮ್ಮಿ ಒಂದವರು ನಮ್ಮ ಒಂದು ಹೆಲ್ತ್ ಕ್ಯಾಂಪ್ ನಮ್ಮ ಸಂತೋಷ್ ಸಾಹೇಬ್ರಿಂದ ಮತ್ತು ನಮ್ಮ ವಿ ವೆಂಕಟೇಶ್ INTUC ಮಾರ್ಗದರ್ಶಿ ಜನರಲ್ ಸೆಕ್ರೆಟರಿ ಆದ ನಮ್ಮ ಕರ್ನಾಟಕ ಜನರಲ್ ಸೆಕ್ರೆಟರಿ ಆದ ವಿ ವೆಂಕಟೇಶ್ ಅವರ ಮಾರ್ಗದರ್ಶಿಯಿಂದ ಮತ್ತು ನಮ್ಮ ಸಂತೋಷ್ ಸಾಹೇಬ್ರ ಕಡೆಯಿಂದ ನಮಗೂ ಮತ್ತು ನಮ್ಮ ಕಾರ್ಮಿಕರಿಗೆ ಒಂದು ಸವಲತ್ತು ಒಳ್ಳೆ ಇದೊಂದು ಸವಲತ್ತು ನಮಗೆ ಬಿಡುಗಡೆ ಮಾಡಿದ್ರು. ಬಟ್ ಆ ಒಂದು ಬಿಡುಗಡೆ ಮಾಡೋ ನಂತರ ನಾವು ಲೈಕ್ 100 to 200 ಜನದವರೆಗೂ ನಾವು ಹೆಲ್ತ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ವಿ. ಆ ಒಂದು 200 ಜನದಲ್ಲಿ 20 ರಿಂದ 25 ಜನಕ್ಕೆ ಕಿಡ್ನಿ ಪ್ರಾಬ್ಲಮ್ಮು, ನೆಕ್ಸ್ಟ್ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್, ಫೇಲ್ಯೂರ್ಸು, ಮೇಜರ್ ಡಿಸೀಸಸ್ಸು ಅದು ಕಂಡು ಬಂದಿದೆ. ಆ ಒಂದು ಬಂದಿರೋ ಒಂದು ರಿಪೋರ್ಟ್ಸಿಂದ ನಮಗೇನು ಕ್ಲಾರಿಫಿಕೇಷನ್ ಆಗುತ್ತೆ ಅಂದರೆ, ಈ ಒಂದು ಸ್ಕೀಮಿಂದ ನಮ್ಮ ಕಾರ್ಮಿಕರಿಗೆ ಮುಂದೆ ಬರೋ ದಿನಗಳಲ್ಲಿ ಏನು ಕಷ್ಟಪಡ್ತಾರೆ, ಇವತ್ತಿನ ದಿವಸದಲ್ಲಿ ಈ ಒಂದು ಫ್ರೀ ಸ್ಕೀಮ್ ಕೊಟ್ಟಿದ್ದಾರಲ್ಲ ಅದರಲ್ಲಿ ಅವ್ರಿಗೆ ತುಂಬಾ ಹೆಲ್ಪ್ ಆಗಿದೆ. ಸೊ ಕೆಲವುದು ಏನು ಲೈಕ್ ಕಾಲು ಎಳೆಯೋರು ತುಂಬಾ ಇರ್ತಾರೆ ನಮ್ಮ ಇದಕ್ಕೆ. ನಮಗೆ ನೋಡಿ, ಪಕ್ಷ ಕಾಂಗ್ರೆಸ್ಸು, BJP, ಜನತಾದಳ ಯಾರೂ ಬೇಡ. ನಮಗೆ ಬೇಕಾಗಿರೋರು ಜನ, ನಮ್ಮ ಕಾರ್ಮಿಕರು. ನಮ್ಮ ಕಾರ್ಮಿಕರಿಗೆ ಅವರು ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ತಾರೆ, ಕಷ್ಟಪಟ್ಟು ಬರೋ ಜೀವಗಳು. ಅವ್ರಿಗೆ ನಾವು ಒಂದು ಒಳ್ಳೇದು ಮಾಡಬೇಕು. ನಮ್ಮ ಕರ್ತವ್ಯ ಇರ್ಬೋದು, ನಿಮ್ಮ ಕರ್ತವ್ಯ ಇರ್ಬೋದು, ನಮ್ಮ ಸಾಹೇಬರು ಅವ್ರದ್ದು ಕರ್ತವ್ಯ ಇರ್ಬೋದು. ಸೊ ಈ ಒಂದು ಮನಸ್ಸಲ್ಲಿ ಅವರು ಕಾಳಜಿ ಇಟ್ಕೊಂಡು ನಮಗೆ ದಯವಿಟ್ಟು ಇನ್ನು ಈ ಥರ ತುಂಬಾ ಹೆಲ್ಪ್ಫುಲ್ ಆಗೋ ಅಂಥ ಫೆಸಿಲಿಟೀಸು ನಮ್ಮ ಕಾರ್ಮಿಕರಿಗೆ ನಮ್ಮ ಸಂತೋಷ್ ಸಾಹೇಬರು ಮುಂದೆ ಬಂದು ಮಾಡಿಕೊಡಬೇಕು ಅಂತ ನಮ್ಮಲ್ಲಿ ಒಂದು ವಿನಂತಿ ಇದೆ. ಸರ್, ನೀವು ಹೇಳ್ತಾ ಇದ್ರಿ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರ ಏನು ಕೊಡ್ತಾ ಇದೆ, ಈ ಸೌಲಭ್ಯ ಕರೆಕ್ಟಾಗಿದೆ, ತಲುಪ್ತಾ ಇದೆ ಅಂತ ಹೇಳ್ತಿದ್ದೀರಿ. ಆದರೆ ಕೆಲವೊಂದು ಕಡೆಗೆ ತಲುಪ್ತಾ ಇಲ್ಲ, ಮಧ್ಯವರ್ತಿಗಳ ಹಾವಳಿ ಇರ್ಬೋದು ಅಥವಾ ಫೇಕ್ ಕಾರ್ಡ್ಗಳಿಂದ ಅವ್ರಿಗೆ ತಲುಪ್ತಾ ಇಲ್ಲ ಅಂತ ಹೇಳ್ತಿದ್ರಿ. ಸರ್, ನಿಮ್ಮ ಪ್ರಕಾರ ಈ ಒಂದು ಫೇಕನ್ನು ತಡೆಗಟ್ಟಬೇಕು ಅಂತಂದರೆ ಏನು ಮಾಡ್ಬೋದು, ನಿಮ್ಮ ಒಪಿನಿಯನ್? ಸರ್ ನೋಡಿ, ಮೊದಲು ಸೈಬರ್ ಸೆಂಟರ್ಗಳಲ್ಲಿ ಮತ್ತು ಅನ್ವಾಂಟೆಡ್ ಏನಂತೀರ ಸ್ಕ್ಯಾಮ್ ಥರ ಇದನ್ನು ಯೂಸ್ ಮಾಡಿದ್ದಾರೆ. ಸೈಬರ್ ಅಂದರೆ 200 ರೂಪಾಯಿ 300 ರೂಪಾಯಲ್ಲಿ ಈ ಲೇಬರ್ ಕಾರ್ಡ್ಸ್ ನಾನು ಹೇಳಲಿಕ್ಕಾಗಲ್ಲ. ಅದು ಒಂದು ಟೈಮ್ ಬರುತ್ತೆ, ಅದನ್ನು ನಾನು ಡೈರೆಕ್ಟಾಗಿ ಬಿಚ್ಚಿ ಇಕ್ತೀನಿ. ರೈಟ್ ಮೂಮೆಂಟಲ್ಲಿ ಏನು ಕಾನ್ವರ್ಸೇಷನ್ ನಡೀತಾ ಇದೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದರಲ್ಲಿ ಲೇಬರ್ ಕಾರ್ಡ್ ಮಾಡಿ ಅವರಿಗೆ ಫಲಾನುಭವಿಯಾಗಿ ಕೊಡೋಕ್ಕಿಂತ ಮುಂಚೆ ಮಧ್ಯವರ್ತಿಗಳು ಯಾರಿದ್ದಾರೆ ಅವರಿಗೆ ಅವರ ಬೆನಿಫಿಟ್ಸ್ ಮಾತ್ರ ಅವರು ನೋಡ್ತಾರೆ. ಕಾರ್ಮಿಕನ ಹತ್ರ ಏನು ಬರ್ತಾ ಇದೆ ಅದನ್ನು ನೋಡ್ತಾರೆ. ನಮ್ಮ ಕಡೆಯಿಂದ ಏನು ಕಾರ್ಮಿಕರು ಕೊಡ್ತೀವಿ ಅನ್ನೋದು ಅವರಿಗೆ ಅದ್ರ ಬಗ್ಗೆ ಅರಿವೇ ಇರಲ್ಲ. ಸೊ ಒಂದು ಪಾಯಿಂಟ್ ನೀವೇನು ಹೇಳಿದ್ರಿ, ಕಾರ್ಮಿಕನಿಗೆ ಯಾವ ಥರ ನಾವು ಇದು ಮಾಡೋದು, ಅವನಿಗೆ ಯಾವ ಥರ ತಲುಪಿಸ್ಬೇಕು, ಫೇಕ್ ಕಾಲ್ನ ಯಾವ ಥರ ನಿಲ್ಲಿಸಬೇಕು ಅಂತ ಒಂದು ಪಾಯಿಂಟ್ ಕೇಳ್ತಾ ಇದ್ದೀರಾ. ನೋಡಿ, ನಮ್ಮ ಕರ್ನಾಟಕ ಜನತೆಗೆ ನಾನು ಇದು ಹೇಳೋದು ಒಂದೇ, ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಅದನ್ನು ನಾವು ಕಂಡುಹಿಡ್ದು ಯಾವ ಒಂದು ನಮ್ಮ ಸರ್ಕಾರಕ್ಕೂ ನಾನು ಹೇಳೋದು ಒಂದೇ, ಯೂನಿಯನ್ಸ್ ಇದೆ, ಯೂನಿಯನ್ಸಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಪೂರಾ ಟೋಟಲ್ ರೆಸ್ಪಾನ್ಸಿಬಿಲಿಟೀಸು ಆ ಒಂದು ಯೂನಿಯನ್ ರೆಸ್ಪಾನ್ಸಿಬಿಲಿಟಿ ಪ್ರೆಸಿಡೆಂಟ್ ವಾರ್ಡ್ ವೈಸ್ ಇರ್ಬೋದು, ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ಟ್ರೇಡ್ ಆಗಿ, ಅವ್ರಿಗೆ ಅವಕಾಶ ಯಾವಾಗ ನೀವು ಕೊಡ್ತೀರಾ, ಹಿ ವಿಲ್ ಬಿ ದ ರೆಸ್ಪಾನ್ಸಿಬಲ್ ಪರ್ಸನ್. ಸೊ ಅವನ ಕಡೆಯಿಂದ ಅವನ ಒಂದು ಯೂನಿಯನಲ್ಲಿ ಸೇರ್ಪಡೆ ಆದ ಜನದಲ್ಲಿ ಯಾರಾದರೂ ಒಬ್ಬ ಕಾರ್ಮಿಕ ಫೇಕ್ ಅಂತ ಗೊತ್ತಾದಾಗ ಗೌರ್ಮೆಂಟ್ ಕ್ಯಾನ್ ಟೇಕ್ ಆ್ಯನ್ ಆ್ಯಕ್ಷನ್. ಗೌರ್ಮೆಂಟು ಇಮಿಡಿಯೇಟಾಗಿ ಆ ಒಂದು ಯೂನಿಯನ್ ಏನು ರಿಜಿಸ್ಟರ್ಡ್ ಆಗಿರುತ್ತೆ ಆ ಯೂನಿಯನ್ ರಿಜಿಸ್ಟ್ರೇಷನ್ನ ಕ್ಯಾನ್ಸಲ್ ಮಾಡ್ಬೋದು, ಅಥವಾ ದಂಡ ಹಾಕ್ಬೋದು, ಅಥವಾ ಪೆನಾಲ್ಟಿ ಹಾಕಿ ಅವನಿಗೆ ಏನು ಶಿಕ್ಷೆ ಕೊಡಬೇಕು ಅದನ್ನು ನೀವು ಪನಿಷ್ ಮಾಡ್ಬೋದಿತ್ತು. ಬಟ್ ಆ ಒಂದು ಕಾನ್ಸೆಪ್ಟನ್ನ ಸೈಡಲ್ಲಿಕ್ಕಿ ತಾಂತ್ರಿಕ ಇಶ್ಯೂಸು, ಕಾರ್ಮಿಕರು ಫೇಕ್ ಮಾಡ್ತಾ ಇದ್ದಾರೆ, ಇದರಿಂದ ಕೆಲವರು ತಪ್ಪು ಮಾಡೋದ್ರಿಂದ ಆ್ಯಕ್ಚುಯಲ್ ವರ್ಕರ್ಸ್ ಯಾರಿದ್ದಾರೆ, ಪರ್ಫೆಕ್ಟ್ ಲೇಬರ್ಸ್ ಯಾರಿದ್ದಾರೆ ಅವರಿಗೆ ಖಂಡಿತವಾಗ್ಲೂ ಸೌಲಭ್ಯಗಳು ತಲುಪ್ತಾ ಇಲ್ಲ. ನಮ್ಮ ಒಂದು ಫೈನಲ್ ರಿಕ್ವೆಸ್ಟ್, ಒಂದು ಕೊನೆಯಾದ ರಿಕ್ವೆಸ್ಟ್ ಏನೆಂದರೆ, ನಮ್ಮ ಕಾರ್ಮಿಕನಿಗೆ ದಯವಿಟ್ಟು
ದಯವಿಟ್ಟು ನಮ್ಮ ಕಾರ್ಮಿಕರಿಗೆ ಒಂದು ಸೌಲಭ್ಯವನ್ನು ಅವರ ಮನೆಯವರಿಗೂ ತಲುಪಿಸಬೇಕು ಅನ್ನೋದು ನಮ್ಮದು ಒಂದು ಫೈನಲ್ ಒಂದು ರಿಕ್ವೆಸ್ಟ್. ಓಕೆ, ಇದಿಷ್ಟು ಕಾರ್ಮಿಕ ನಾಯಕರ ಮಾತುಗಳು. ನೋಡಿ, ಇಲ್ಲಿ ಅವರು ಹೇಳ್ತಾರೆ, ಸರ್ಕಾರ ಕೊಡ್ತಿರೋ ಯೋಜನೆಗಳು ಸರಿಯಾಗಿದೆ, ಅದು ಕೆಲವಷ್ಟೇ ಫಲಾನುಭವಿಗಳಿಗೆ ತಲುಪ್ತಾ ಇದೆ, ಉಳಿದವರಿಗೆ ಈ ಒಂದಿಷ್ಟು ಯೋಜನೆಗಳು ತಲುಪ್ತಾ ಇಲ್ಲ. ಯಾಕಂತಂದರೆ ಅಲ್ಲಿ ಮಧ್ಯವರ್ತಿಗಳ ಹಾವಳಿ ಇರುತ್ತೆ, ಅಧಿಕಾರಿಗಳು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಅಂತ. ಇಲ್ಲಿ ಸಂತೋಷ್ ಲಾಡ್ ಅವರ ಶ್ರಮಿಕ ಜೀವಿಗಳ ಪರ ಒಂದು ಏನು ಒಲವಿದೆ, ಅವ್ರ ಬಗ್ಗೆ ಏನು ಕಾಳಜಿ ಇದೆ, ಇದು ನಿಜಕ್ಕೂ ಒಳ್ಳೆಯದು. ಆದರೆ ಇದು ಎಷ್ಟೋ ಜನ ನಿಜವಾದ ಕಾರ್ಮಿಕರಿಗೆ ತಲುಪ್ತಾ ಇಲ್ಲ. ಈ ಒಂದು ಏನು ಮಧ್ಯದಲ್ಲಿ ಏನು ಅಕ್ರಮ ಆಗ್ತಿದೆ ಅದನ್ನೆಲ್ಲ ತಡೆಗಟ್ಟಬೇಕು ಅಂತ ಅವರು ಕೂಡ ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೊ ಈ ರೀತಿ ಪಾಲಿಸೋದಾದರೆ ನಿಜವಾದ ಶ್ರಮಿಕರು ಏನಿದ್ದಾರೆ, ನಿಜವಾದ ಕಟ್ಟಡ ಕಾರ್ಮಿಕರೇನಿದ್ದಾರೆ, ನಿಜವಾದ ಫಲಾನುಭವಿಗಳೇನಿದ್ದಾರೆ ಅವ್ರಿಗಷ್ಟೇ ಒಂದಿಷ್ಟು ಸೌಲಭ್ಯಗಳು ಸಿಗುತ್ತೆ. ಸರ್ಕಾರ ಜಾರಿಗೆ ತಂದಂತಹ ಈ ಒಂದು ಯೋಜನೆ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳ್ಬೋದು.